ಚಾನಲ್. ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಕೂಡ ನಾನು ಒಂದು ಹೆಲ್ತಿ ಫುಡ್ ಬಗ್ಗೆ ಅಂದರೆ ಡಯಟ್ ಬಗ್ಗೆ ಅಂತನಾದರೂ ಅನ್ಕೊಬೋದು, ಅಥವಾ ನಾವು ಡೈಲಿ ಹೆಲ್ತಿ ಫುಡ್ ಅಂತ ಏನನ್ನ ನಾವು ಸೇವಿಸಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ. ಅಂದರೆ ನಾವೇನು ಡೈಲಿ ಹೆಲ್ತಿ ಫುಡ್ಡೇ ತಿನ್ನಲ್ವಾ ಅಂತ ನೀವು ಕೇಳಬಹುದು. ಖಂಡಿತವಾಗ್ಲೂ ತಿಂತೀವಿ. ಅದರಲ್ಲಿ ನಾವು ಯಾವುದ್ಯಾವುದನ್ನು ಹಾರಿಸ್ಕೊಬೇಕು. ಪರ್ಟಿಕ್ಯುಲರ್ಲಿ ಇವಾಗ ಒಂದು ಕೊರೋನಾ ಟೈಮ್ ಆಗಿರೋದ್ರಿಂದ ಇನ್ ಕೇಸ್ ಕೊರೋನಾ ಏನಾದರೂ ಬಂದು ನಿಮಗೆ ಹೋಗಿದ್ರೆ ಹೇಗೆ ನೀವು ಕೊರೋನಾಯಿಂದ ರಿಕವರಿ ಆಗಬೇಕು, ಬೇಗ ರಿಕವರಿ, ಫಾಸ್ಟ್ ರಿಕವರಿ ಆಗಬೇಕು, ಅಥವಾ ಏನೂ ಇಲ್ದಿರ ನಾವು ಆರಾಮಾಗಿ ಆರೋಗ್ಯವಾಗಿದ್ದೀವಿ, ಆದರೂ ಕೂಡ ಒಂದು ಡಯಟ್ ಫುಡ್ಡನ್ನು ಅಥವಾ ಒಂದು ಹೆಲ್ತಿ ಫುಡ್ಡನ್ನು ತಿನ್ನಬೇಕು ಅಂತ ಅನ್ನೋರ್ಗೂ ಕೂಡ ನಾನು ಎರಡನ್ನೂ ಸೇರಿಸಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾವ್ಯಾವುದರಲ್ಲಿ ಏನೇನು ಪ್ರೋಟೀನ್ ಇದೆ, ಏನೇನು ಪೋಷಕಾಂಶಗಳಿದೆ, ಯಾಕೆ ತಿನ್ನಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾನು ಮಾಡುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ಸ್ ತೋರಿಸುತ್ತೆ. ಸೊ ನೀವೇ ಮೊದಲು ನೋಡ್ಬೋದು. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನೋಡೋಣ ಯಾವ್ಯಾವ ಫುಡ್ಡನ್ನು ನಾವು ತಿನ್ನಬೇಕು ಅಂತ. ನಾನು ಎಕ್ಸ್ಟ್ರಾ ಏನು ನೀವು ಅದನ್ನು ತರಿಸ್ಕೊಳ್ತೀನಿ ಇದನ್ನು ತರಿಸ್ಕೊಳ್ತೀನಿ ಆ ಥರ ಏನು ನೆಸೆಸಿಟಿ ಇಲ್ಲ. ಮನೇಲಿರುವಂಥ ವಸ್ತುಗಳಲ್ಲೆಲ್ಲ ಏನೇನು ಪ್ರೋಟೀನ್ ಇದೆ ಅಂತ ತಿಳ್ಕೊಂಡು ಅದನ್ನು ಯಾವ ರೀತಿ ಅಳವಡಿಸ್ಕೊಬೇಕು ಅನ್ನೋದಷ್ಟೇ ಇದರಲ್ಲಿ ಮುಖ್ಯ. ಸೊ ಬನ್ನಿ ಹಾಗಾದರೆ ಫಸ್ಟ್ ನಾನು ಸಿರಿಧಾನ್ಯಗಳ ಬಗ್ಗೆ ಮಾತಾಡ್ಬಿಡೋಣ. ಸೊ ಇವಾಗ ನಿಮ್ಗೆ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ಬೋದು, ಸಿರಿಧಾನ್ಯಗಳು ಮಿಲೆಟ್ಸ್ ಪೌಡರ್ ಇರ್ಬೋದು, ಅಥವಾ ಎನರ್ಜಿ ಬಾರ್ಸ್ ಇರ್ಬೋದು, ಅಥವಾ ಪ್ರೋಟೀನ್ ಶೇಕ್ಗಳು, ಪ್ರೋಟೀನ್ ಜ್ಯೂಸ್ಗಳು, ಹಾಗೆ ಬಗ್ಗೆ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ. ನೀವು ಅದೆಲ್ಲವನ್ನು ತಗೊಬೇಕು ಅಥವಾ ಎಲ್ಲವನ್ನು ಮಾಡ್ಕೊಬೇಕು ಅಂತಿದ್ರೆ ಮನೆಯಲ್ಲೇ ನಿಮಗೆ ಸಿಗುವಷ್ಟು ನಿಮಗೆ ಯಾವಾಗಲೂ ಕೂಡ ನವಣೆ, ಅರ್ಕ, ಊದ್ಲು ಅಂತ ಸಿಗುತ್ತೆ. ನೀವು ಅದರಲ್ಲೇ ಕೂಡ ತಗೊಂಡು ಆರಾಮಾಗಿ ಮಾಡಬಹುದು. ಗೋಧಿ ನುಚ್ಚು ಎಲ್ಲವನ್ನು ಕೂಡ ಯುಟಿಲೈಸ್ ಮಾಡಿಕೊಂಡು ಒಂದೊಂದು ದಿನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನೀವು ಆರಾಮಾಗಿ ಮಾಡಬಹುದು. ಸೊ ಬನ್ನಿ ಹಾಗಾದರೆ ಮೊದಲನೇದಾಗಿ ಸಿರಿಧಾನ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಾನು ಹೆಚ್ಚಿಗೆ ಯೂಸ್ ಮಾಡುವಂತಹ ಸಿರಿಧಾನ್ಯ ಅಂತ ಹೇಳಿದ್ರೆ ನವಣೆ, ಅರ್ಕ ಯೂಸ್ ಮಾಡ್ತೀನಿ. ಹಾಗೆ ಕೆಲವೊಮ್ಮೆ ಊದಲುವನ್ನು ಯೂಸ್ ಮಾಡ್ತೀನಿ. ನವಣೆಯಲ್ಲಿ ಪಲಾವ್ ಮಾಡಿದ್ದೀನಿ, ಪೊಂಗಲ್ ಮಾಡಿದ್ದೀನಿ, ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಎಲ್ಲವನ್ನು ಕೂಡ ಒಂದೊಂದು ದಿನ ಮಾಡಿದ್ದೀನಿ. ಸೊ ಏನಿದೆ ಹಂಗಾದ್ರೆ ನವಣೆನಲ್ಲೇ ಅಂತದ್ದು ಅಂತ ಹೇಳಿದ್ರೆ, ನವಣೆನಲ್ಲಿ ಬಂದು ನಿಮಗೆ ಪ್ರೋಟೀನ್ ಇದೆ, ಹಾಗೆ ವಿಟಮಿನ್ B6 ಇದೆ, ಹಾಗೆ ಕ್ಯಾನ್ಸರ್ ಅನ್ನ ಹೋಗಲಾಡಿಸೋ ಅಂತಹ ಪ್ರತಿರೋಧಕ ಅದರಲ್ಲಿ ಹೆಚ್ಚಿಗೆ ಇದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದನ್ನ ರೆಡ್ಯೂಸ್ ಮಾಡಿ ವೆಯ್ಟ್ ರಿಡಕ್ಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿನೇ ನಿಮಗೆ ಸಿರಿಧಾನ್ಯಗಳನ್ನು ತಿನ್ನಿ 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 ಅಂತ ಸಾಕಷ್ಟು ಆಡ್ಸ್ಗಳನ್ನ ನೀವು ನೋಡ್ಬೋದು. ಸೊ ಮೇಯ್ನ್ ಆಗಿ ಶುಗರ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಸಿರಿಧಾನ್ಯಗಳೆಲ್ಲ ಕೂಡ ನಾರಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ಸಾಮಾನ್ಯವಾಗಿ ಮಲಬದ್ಧತೆ ಯಾರಿಗಿರುತ್ತೋ ಅವರು ಈ ಸಿರಿಧಾನ್ಯಗಳನ್ನ ಯೂಸ್ ಮಾಡಿದ್ರೆ ಸೊ ಮಲಬದ್ಧತೆ ಸ್ವಲ್ಪ ತಕ್ಕ ಮಟ್ಟಿಗೆ ನಾವು ಕಡಿಮೆ ಮಾಡ್ಕೊಂಡು ಬರ್ಬೋದು. ಹಾಗೆ ಹೃದಯ ಸಂಬಂಧಿ ರೋಗಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಹಾಗೆ ಗ್ಯಾಸ್ ಟ್ರಬಲ್ ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇರುವಂತಹ ಯೂಸಸ್ ಇರುವಂತಹ ನವಣೆಯನ್ನ ನಾವು ದಿನನಿತ್ಯದ ಅಡಿಗೆಗಳಲ್ಲಿ ಬಳಸ್ಕೋಬಹುದಲ್ವಾ. ನಾನು ಪನ್ನೀರನ್ನ ಯಾವಾಗಲೂ ಕೂಡ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಹಾಲು ಹೇಗೆ ಒಂದು ಭಾಗನು ಹಾಲಿನ ಉಪಭಾಗಗಳು ಅಂತ ನಾವು ಹೇಳ್ಬೋದು. ಹಾಲು, ಮೊಸರು, ಪನ್ನೀರ್, ಚೀಸ್ ಇದೆಲ್ಲವೂ ಕೂಡ ದೇಹಕ್ಕೆ ಒಳ್ಳೆಯದನ್ನು ಕೂಡ ನಿಮಗೆ ಕೊಡುತ್ತೆ. ಪನ್ನೀರ್ ಅಂದ ತಕ್ಷಣ ಫ್ಯಾಟ್ ಅಂತ ಕೆಲವರು ಅನ್ಕೊಂತಾರೆ. ಅಲ್ಲ, ಇದರಿಂದ ನಮಗೆ ಹೆಚ್ಚಿನ ಪೋಷಕಾಂಶಗಳು ಕೂಡ ಸಿಗುತ್ತೆ. ಇದು ಹಾಲಿನ ಒಂದು ಉಪ ಉತ್ಪನ್ನ ಆಗಿರೋದ್ರಿಂದ ಯೂಶುವಲ್ ಆಗಿ ಹಾಲಿನಿಂದ ನಿಮ್ಗೆ ಏನ್ ಸಿಗುತ್ತೆ, ಕ್ಯಾಲ್ಸಿಯಂ ಸಿಗುತ್ತೆ. ಇದರಲ್ಲೂ ಕೂಡ ಅಷ್ಟೇ ಹೆಚ್ಚಿಗೆ ನಿಮಗೆ ಕ್ಯಾಲ್ಸಿಯಂ ಮತ್ತೆ ಪ್ರೋಟೀನ್ ಈ ಒಂದು ಪನ್ನೀರಿಂದ ನಿಮಗೆ ಸಿಗುತ್ತೆ. ಕಬ್ಬಿಣಾಂಶ, ಕ್ಯಾಲ್ಸಿಯಂ, ಮೆಗ್ನೇಷಿಯಂ, ಪ್ರೋಟೀನ್ ಎಲ್ಲವೂ ಕೂಡ ಹೆಚ್ಚಾಗಿ ಸಿಗೋದ್ರಿಂದ ಮೂಳೆಗಳ ಡೆವಲಪ್ಮೆಂಟ್ಸ್ಗೆ ಇದು ತುಂಬಾ ಸಹಾಯಕಾರಿ. ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಶುಗರ್ ಇರೋರ್ಗೂ ಕೂಡ ಇದು ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದು ಕೂಡ ನಿಮಗೆ ಒಂದು ಪ್ರೋಟೀನ್ ಯುಕ್ತವಾದಂತಹ ಆಹಾರ ಅಂತ ಹೇಳಬಹುದು ಪನ್ನೀರು. ಅಂತಹ ಎಲ್ಲ ನಾನು ತೋರಿಸಿರುವಂತಹ ಎಲ್ಲ ರೆಸಿಪಿಗಳಲ್ಲೂ ನಿಮಗೆ ಕಾಮನ್ ಆಗಿ ನೀವು ನೋಡಬಹುದು ಮುದ್ದೆ, ಹಾಗೆ ಮೊಟ್ಟೆ, ಹಾಗೆ ಮೊಸರು, ಇದನ್ನ ನೀವು ಕಾಮನ್ ಆಗಿ ನೋಡ್ತಾ ಬಂದಿದ್ದೀರಾ. ಸೊ ಬನ್ನಿ ಹಾಗಾದ್ರೆ ಮೊಟ್ಟೆನಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತ ನೋಡೋಣ. ಮೊಟ್ಟೆನೂ ಕೂಡ ಅಷ್ಟೇ ಮೆದುಳಿನ ಜೀವಕೋಶಗಳು ಬೆಳೆಯಲಿಕ್ಕೆ ತುಂಬಾ ಅನುಕೂಲ. ಹಾಗೆ ಇದು ಕೂಡ ಪ್ರೋಟೀನ್ ಅನ್ನ ಒದಗಿಸುತ್ತೆ. ಹಾಗೆ ಮೆಮೊರಿ ಪವರ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಮೊಟ್ಟೆ ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಹಾಗಾಗಿನೇ ಹೆಚ್ಚಿಗೆ ಮಕ್ಕಳಿಗೆ ಬೇಯಿಸಿದ ಮೊಟ್ಟೆಯನ್ನ ಕೊಡ್ತಾರೆ. ನೋಡಿ, ಸರ್ಕಾರದಿಂದ ನೀವು ಯಾವುದೋ ಅಂಗನವಾಡಿ ಕೂರಿಸಿದ್ರು ಕೂಡ ಮಕ್ಕಳಿಗೆ ಒಂದು ಬೇಯಿಸಿದ ಮೊಟ್ಟೆಯನ್ನ ಕೊಡ್ತಾರೆ. ಬಿಕಾಸ್ ಆಫ್ ಮೆಮೊರಿ ಪವರ್ ಇಂಪ್ರೂವ್ ಆಗುವಂಥದ್ದು, ಬ್ರೈನ್ ಡೆವಲಪ್ಮೆಂಟ್ಗೆ ಮೊಟ್ಟೆ ತುಂಬಾ ಹೆಲ್ಪ್ ಮಾಡುತ್ತೆ. ಆರೋಗ್ಯಕರ ಗರ್ಭಧಾರಣೆ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂದ್ರೆ ಯಾರು ಆರೋಗ್ಯಕರ ಗರ್ಭಧಾರಣೆ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿ ಇದನ್ನ ಹೆಚ್ಚಿಗೆ ಯುಟಿಲೈಸ್ ಮಾಡಿದ್ರೆ ನಿಮಗೆ ಆರೋಗ್ಯಕರವಾದಂತಹ ಗರ್ಭಧಾರಣೆ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆರಾಮಾಗಿ ಪ್ರೆಗ್ನೆನ್ಸ್ನ ಹೆಚ್ಚಿಗೆ ಇದನ್ನ ಸೇವಿಸಬೇಕು. ಹಸುವನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ. ಕಣ್ಣಿನ ದೃಷ್ಟಿ ದೋಷ ಇದ್ರೆ ನಿವಾರಣೆ ಮಾಡುತ್ತೆ. ಹಾಗೆ ಹೃದಯದ ರೋಗವನ್ನ ತಡೆಯಲಿಕ್ಕೆ ಮತ್ತೆ ಸ್ನಾಯುಗಳು ಬಲವಾಗೋದಕ್ಕೆ ಈ ಒಂದು ಮೊಟ್ಟೆ ಹೆಲ್ಪ್ ಮಾಡುತ್ತೆ. ಒಂದು ಮೊಟ್ಟೆಯನ್ನ ಅತಿಯಾಗಿ ಮಕ್ಕಳಿಂದ ವೃದ್ಧರವರೆಗೂ ಕೂಡ ಎಲ್ಲರಿಗೂ ಹಲವಾರು ಉಪಯೋಗಗಳನ್ನ ಈ ಮೊಟ್ಟೆ ಕೊಡೋದ್ರಿಂದ ಡೈಲಿ ಒಂದು ಮೊಟ್ಟೆಯನ್ನ ತಿಂದ್ರೆ ನಿಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು. ಹಾಗೆ ನೆಕ್ಸ್ಟ್ ಕಾಳುಗಳು
ಕಾಳುಗಳಲ್ಲಿ ನಾನು ಹೆಸರು ಕಾಳನ್ನು ನೀವು ಕಾಮನ್ ಆಗಿ ನೋಡಬಹುದು. ಕಾಳುಗಳು ಅದರಲ್ಲೂ ಕೂಡ ಸ್ಪೆಷಲಿ ಮೊಳಕೆ ಕಾಳುಗಳು ನಿಮಗೆ ತುಂಬಾ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಹೆಸರು ಕಾಳನ್ನ ನೋಡೋಣ ಬನ್ನಿ. ಈ ಹೆಸರು ಕಾಳುಗಳು ದೇಹಕ್ಕಲ್ಲದೆ ಚರ್ಮದ ರೋಗಗಳಿಗೂ ತಮ್ಮ ಬ್ಯೂಟಿ ಕಾನ್ಸೆಪ್ಟ್ ಅಲ್ಲೂ ಕೂಡ ನಾವು ಹೆಚ್ಚಿಗೆ ಹೆಸರು ಕಾಳನ್ನ ಯೂಸ್ ಮಾಡೋದನ್ನ ನೋಡಬಹುದು. ಹೆಸರು ಕಾಳನ್ನ ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಳ್ಳೋದ್ರಿಂದ ತಂಪಾಗುತ್ತೆ, ಮೂಗು ಹಾಕೊಂತೀವಿ. ಸೊ ಇದೆಲ್ಲ ನಮಗೆ ಅನದರ್ ಆಪ್ಷನ್. ಬಟ್ ಆದ್ರೆ ಹೆಸರು ಕಾಳಿಂದ ಮಾಡುವಂತ ತಿನಿಸುಗಳನ್ನ ನಾವು ತಿನ್ನೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ರೆ, ಗರ್ಭಿಣಿಯರಿಗೆ ಮತ್ತೆ ತಾಯಿ ಮಗುವಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಹೊಸ ರಕ್ತ ಕಣಗಳ ಸೃಷ್ಟಿಗೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಈ ಒಂದು ಹೆಸರು ಕಾಳಿನಲ್ಲಿ ಏನೇನ್ ವಿಟಮಿನ್ಸ್ ಇದೆ ಅಂತ ಹೇಳಿದ್ರೆ, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ9 ಇಷ್ಟು ವಿಟಮಿನ್ಸ್ ಗಳು ಈ ಒಂದು ಹೆಸರು ಕಾಳಿನಲ್ಲಿ. ಫ್ಲೋವೋನೈಡ್, ಆಂಟಿ ಆಕ್ಸಿಡೆಂಟ್, ಹಾಗೆ ಮೆಗ್ನೀಷಿಯಂ ಕೂಡ ಈ ಒಂದು ಹೆಸರು ಕಾಳಿನಲ್ಲಿ ಯಥೇಚ್ಛವಾಗಿರೋದನ್ನ ನೋಡಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊಳಕೆ ಕಾಳುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಈ ಒಂದು ಮೊಳಕೆ ಕಾಳುಗಳಲ್ಲಿ ಇರುತ್ತೆ. ಜಿಂಕ್ ಅಂಶ ಕೂಡ ಇದರಲ್ಲಿ ಇರುತ್ತೆ. ನಿಮ್ಗೆ ಜಿಂಕ್ ಯಾವುದೇ ತರಕಾರಿನಲ್ಲೂ ಸಿಗಲ್ಲ ಅಂತ ಈ ಒಂದು ಕರೋನಾ ಟೈಮ್ ನಲ್ಲಿ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದನ್ನ ಸುಮಾರು ಕಡೆ ನೀವು ಕೇಳಿರ್ಬೋದು. ಈ ಹೆಸರು ಮೊಳಕೆ ಕಾಳುಗಳಲ್ಲಿ ನಿಮ್ಗೆ ಜಿಂಕ್ ಅಂಶ ಕೂಡ ಸ್ವಲ್ಪ ಮಟ್ಟಿಗೆ ಸಿಗುತ್ತೆ. ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತದ್ದು, ಯಾರ್ಯಾರಿಗೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ರೆಗ್ಯುಲರ್ ಫುಡ್ ಆಗಿ ನೀವು ಈ ಹೆಸರು ಕಾಳನ್ನ ಯುಟಿಲೈಸ್ ಮಾಡ್ಕೊಂತ ಬಂದ್ರೆ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ. ಮಹಿಳೆಯರಿಗೆ ಅಂಡಾಶಯದಲ್ಲಿ ಮೊಟ್ಟೆ ರಿಲೀಸ್ ಆಗುತ್ತಲ್ವಾ, ಅದರಲ್ಲೂ ಕೂಡ ಗುಡ್ ಎಗ್ಸ್ ರಿಲೀಸ್ ಆಗ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಮಹಿಳೆಯರು ಇದನ್ನ ಹೆಚ್ಚಿಗೆ ಯುಟಿಲೈಸ್ ಮಾಡೋದು ಬೆಟರ್ ಅನ್ಸುತ್ತೆ. ಅದರಲ್ಲೂ ಕೂಡ ಪಾಲಕ್ ಮತ್ತು ಹೆಸರು ಕಾಳು ಕಾಂಬಿನೇಷನ್ ನಿಮ್ಗೆ ಅತಿ ಹೆಚ್ಚಿಗೆ ಅನುಕೂಲಗಳನ್ನ, ಏನೇನ್ ಹೇಳಿದೀನಿ ಅಷ್ಟ್ರ ಜೊತೆಗೂ ಇನ್ನೂ ಹೆಚ್ಚಿಗೆ ಅನುಕೂಲಗಳನ್ನ ಇದು ನಿಮ್ಗೆ ಮಾಡ್ಕೊಡುತ್ತೆ. ಹಾಗೆಯೇ ಹಸಿ ಮೊಳಕೆ ಕಾಳುಗಳನ್ನ ಹಸಿಯಾಗಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಮಿಕ್ಸ್ ಮಾಡಿ ಒಂದು ಸಲಾಡ್ ತಡ ಮಾಡ್ಕೊಂಡು ತಿನ್ಬಹುದು. ಹೆಸರು ಕಾಳಿನ ಸಾಗು ಮಾಡ್ಕೊಂಡು ತಿನ್ಬಹುದು, ಹೆಸರು ಕಾಳಿನ ಸಾಂಬಾರ್ ಮಾಡ್ಕೊಂಡು ತಿನ್ಬಹುದು. ಸೊ ನಿಮ್ಗೆ ವೆರೈಟಿ ಸಿಗುತ್ತೆ. ನೀವು ಅದನ್ನ ಬ್ರೇಕ್ಫಾಸ್ಟ್ ಅಲ್ಲಾದ್ರೂ, ಹಾಗೆ ಹೆಸರು ಕಾಳನ್ನ ನೆನೆಸಿ ಅದನ್ನ ದೋಸೆ ಕೂಡ ನೀವು ಮಾಡ್ಕೊಂಡು ತಿನ್ಬಹುದು, ಹೆಸರು ಕಾಳಿನ ದೋಸೆ. ಸೊ ಹಾಗಾಗಿ ನಿಮ್ಗೆ ಬ್ರೇಕ್ಫಾಸ್ಟ್ ಅಲ್ಲಿ, ಲಂಚ್ ಅಲ್ಲಿ ಅಥವಾ ಡಿನ್ನರ್ ಅಲ್ಲಿ ಎಲ್ಲಿ ಯಾವ್ದ್ರಲ್ಲಾದ್ರೂ ಕೂಡ ನೀವು ಆರಾಮಾಗಿ ಇದನ್ನ ಆಡ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಬಂದು ಬೇಬಿ ಕಾರ್ನ್. ಬೇಬಿ ಕಾರ್ನ್ ನಲ್ಲಿ ಕೂಡ ಈ ಬೇಬಿ ಕಾರ್ನ್ ಅನ್ನ ನಾವು ಒಂದು 70% 30% ಅಂತ, ಅಂದ್ರೆ ಅತಿಯಾಗಿ ಕೂಡ ತಿನ್ನಬಾರ್ದು, ಹಾಗೆ ಕಡಿಮೆ ಅಂತ ತಿಂದೇನೆ ಕೂಡ ಇರಬಾರ್ದು. ನಾರಿನಂಶ ಇರುವಂತಹ ಫುಡ್ಗಳಲ್ಲೆಲ್ಲ ಕೂಡ ನಮಗೆ ಮಲಬದ್ಧತೆ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ. ಸೊ ಇದು ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ. ಇದರಲ್ಲಿ ಕೆರೋಟಿನಾಯ್ಡ್ ಇರೋದ್ರಿಂದ ಕಣ್ಣಿನ ಪೊರೆ ಬರೋದಕ್ಕೆ ಇದು ಕಣ್ಣಿನ ಪೊರೆ ಬರುತ್ತಲ್ಲ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ, ಬೊಜ್ಜು ಕರಗಿಸಲು ಹೆಲ್ಪ್ ಮಾಡುತ್ತೆ. ಇದನ್ನ ಶುಗರ್ ಪೇಷಂಟ್ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅನ್ಸುತ್ತೆ. ಹಾಗೆ ಹುಳುಕಲ್ಲು ಬರುವಂತಹ ಸಾಧ್ಯತೆ ಇದನ್ನ ತಿಂದ್ರೆ ಜಾಸ್ತಿ ಇರುತ್ತೆ. ಸೊ ಇವೆರಡು ಫೀಡ್ಬ್ಯಾಕ್ ಬಿಟ್ರೆ, ಬೇಬಿ ಕಾರ್ನ್ ಕೂಡ ನಿಮ್ಗೆ ಕಣ್ಣಿಗೆ, ಬೊಜ್ಜು ಕರಗಿಸಲಿಕ್ಕೆ, ಹಾಗೆ ಜೀರ್ಣಕ್ರಿಯೆಗೆ, ಮಲಬದ್ಧತೆ ಎಲ್ಲದಕ್ಕೂ ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತಹದ್ದು. ನೆಕ್ಸ್ಟ್ ನನ್ ತುಂಬಾ ಕಾಮನ್ ಆಗಿರುವಂತದ್ದು ರಾಗಿ ಮುದ್ದೆ. ಸೊ ರಾಗಿ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ ಅಪ್ಪ ಹೇಳ್ತಾ ಇದ್ರು. ಸೊ ಹಿಟ್ಟು ತಿಂದವನು, ರಾಗಿ ಮುದ್ದೆ ತಿಂದವನು ಬೆಟ್ಟ ಕಿತ್ತಿಡೋ ಅಂತಷ್ಟು ಶಕ್ತಿ ಇರುತ್ತೆ ಅಂತ. ಹಿಂದಿನವರೆಲ್ಲ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ರಾಗಿ ಮುದ್ದೆಯನ್ನ ನಮ್ಮ ರೆಗ್ಯುಲರ್ ಫುಡ್ ಅಲ್ಲಿ ಅಳವಡಿಸ್ಕೊಂಡು ಬಂದಿದ್ರು. ನಾವು ಇವಾಗ ಅದನ್ನ ಯಾವಾಗ್ಲೂ ಒಮ್ಮೆ ಮಾಡೋ ತರ ಆಗಿದೆ. ಇವಾಗ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆದ್ಮೇಲೆ ನಾವು ರೆಗ್ಯುಲರ್ ಫುಡ್ ಆಗಿ ಅದನ್ನ ಯೂಸ್ ಮಾಡ್ಕೊಂಡು ಬಂದಿದೀವಿ. ಸೊ ಬಟ್ ಆದ್ರೆ ಇದು ಹೇಗೆ ಸಿರಿಧಾನ್ಯಗಳಲ್ಲಿ ಇದು ಕೂಡ ಸಿರಿಧಾನ್ಯಗಳಿದೆಯೋ, ಹಾಗೆ ರಾಗಿ ಕೂಡ ನಮ್ಗೆ ತುಂಬಾ 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 ಹೆಲ್ತ್ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ರಾಗಿ ಬಂದು ಮೂತ್ರಪಿಂಡವನ್ನ ನಿಮ್ಗೆ ಸ್ವಾಸ್ಥ್ಯವಾಗಿಡುತ್ತೆ. ಹಾಗೆ ಕುಷ್ಠರೋಗ ನಿವಾರಣೆ ಮಾಡುವಂತಹ ಶಕ್ತಿ ರಾಗಿಗಿದೆ. ಶುಗರ್ ಅನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ರಾಗಿದು ರಾಮಬಾಣ ಅಂತ ಹೇಳ್ಬೋದು. ಬೊಜ್ಜನ್ನ ಕರಗಿಸೋದ್ರಲ್ಲೂ ಕೂಡ ಅಷ್ಟೇ, ಮೂಳೆಗಳಿಗೂ ಕೂಡ ಉತ್ತಮ ಆಹಾರ. ಸೊ 100 ಗ್ರಾಮ್ ಅಲ್ಲಿ 344 ಮಿಲಿಗ್ರಾಮ್ ಅಷ್ಟು ಕ್ಯಾಲ್ಸಿಯಂ ನಮ್ಗೆ ಈ ಒಂದು ರಾಗಿ ನಲ್ಲಿ ಸಿಗುತ್ತೆ. ಸ್ವಯಂ ನಿರೋಧಕ ಶಕ್ತಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಗೆ ಮಾಡಿ, ವಿಟಮಿನ್ ಡಿ ಕೂಡ ಈ ಒಂದು ಆಹಾರದಿಂದ ನಮ್ಗೆ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಗೋಧಿ. ನಾವು ಗೋಧಿಯನ್ನ ಇವಾಗ ಡಯಟ್ ಫುಡ್ ಅಲ್ಲಿ ಚಪಾತಿಯನ್ನ ನಾವು ಡೈಲಿ ಮಾಡ್ಕೊಂಡು ತಿಂತಾ ಇರ್ತೀವಿ, ನೋಡಿರಬಹುದು. ಸೊ ಅದರಿಂದ ಏನೇನೆಲ್ಲ ಉಪಯೋಗ ಇದೆ ಬನ್ನಿ ನೋಡೋಣ. ಗೋಧಿಯನ್ನು ಕೂಡ ನಿಮ್ಗೆ ರಕ್ತ ಶುದ್ಧೀಕರಣ ಮಾಡುತ್ತೆ. ಹಾಗೆ ವಿಟಮಿನ್ ಇ, ಫೈಬರ್, ಸೆಲೆನಿಯಂ ಇರೋದ್ರಿಂದ ನಿಮ್ಗೆ ಕ್ಯಾನ್ಸರ್ ಅನ್ನ ತಡೆಗಟ್ಟುವಂತಹದ್ದು. ಹಾಗೆ ಮಲಬದ್ಧತೆಯನ್ನ ನಿವಾರಣೆಯನ್ನ ಮಾಡುತ್ತೆ, ಮೂತ್ರಪಿಂಡದ ಕಲ್ಲನ್ನ ಕರಗಿಸುತ್ತೆ. ಹಾಗೆ ಇದರಲ್ಲಿ ಪ್ರೋಟೀನ್ ಯುಕ್ತವಾಗಿದೆ. ಹಾಗೆ ಕ್ಯಾಲೋರಿ ಕಡಿಮೆ ಇದೆ, ಮೈದಾಗಿಂತ ಬೇಗ ಜೀರ್ಣ ಆಗುತ್ತೆ. ಸೊ ಇಷ್ಟೆಲ್ಲ ಇರೋದ್ರಿಂದ ನಾವು ಗೋಧಿಯನ್ನ ಚಪಾತಿಯಾಗಿ ಕೂಡ, ಹಾಗೆ ಇವಾಗ ಗೋಧಿ ಬ್ರೆಡ್ಗಳು ಕೂಡ ಸಿಗುತ್ತೆ. ನೀವು ಮೈದಾ ಬ್ರೆಡ್ ಬದಲು ಈ ಗೋಧಿ ಬ್ರೆಡ್ ಅನ್ನ ತಗೊಂಡು ರೆಗ್ಯುಲರ್ ಆಗಿ ಒಂದು ಸ್ಯಾಂಡ್ವಿಚ್ ಅನ್ನು ಅಥವಾ ಒಂದು ಬ್ರೆಡ್ ಟೋಸ್ಟ್ ಅನ್ನು ಮಾಡಬೇಕು ಅಂದ್ರೆ ಗೋಧಿ ಬ್ರೆಡ್ ಅನ್ನ ನೀವು ಪ್ರಿಫರ್ ಮಾಡಬಹುದು. ಹಾಗೆ ಕಾಬೂಲ್ ಕಡಲೆ ಕೂಡ ನಿಮ್ಗೆ ರಿಚ್ ಇನ್ ಪ್ರೋಟೀನ್ ಅಂತ ಹೇಳ್ಬೋದು. ಇದನ್ನ ಕೆಲವೊಬ್ರು ರೇರ್ ಆಗಿ ಮಾಡ್ತಾರೆ. ಇದನ್ನು ಕೂಡ ನಾವು ವೀಕ್ಲಿ ಟ್ವೈಸ್ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ. ಕಾಬೂಲ್ ಕಡಲೆನಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ B6 ಇದೆ, ಮೆಗ್ನೀಷಿಯಂ ಇದೆ, ಪೊಟ್ಯಾಷಿಯಂ ಇದೆ. ಹಾಗೆ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ರಕ್ತದಲ್ಲಿರುವಂತಹ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣ ಮಾಡುತ್ತೆ, ಬೇಗ ಹೊಟ್ಟೆ ತುಂಬಿ ಆಹಾರವನ್ನು ಕಡಿಮೆ ತಿನ್ನೋ ತರ ಮಾಡುವಂತಹ ಗುಣ ಈ ಒಂದು ಕಾಬೂಲ್ ಕಡಲೆನಲ್ಲಿ ಇದೆ. ಸೊ ಹಾಗಾಗಿ ಕಾಮನ್ ಆಗಿ ವೇಟ್ ರಿಡಕ್ಷನ್ ಮಾಡುವಂತಹ ಇರೋರು ಇದನ್ನ ಆಡ್ ಮಾಡ್ಕೊಂಡು ಕೊಲೆಸ್ಟ್ರಾಲ್ ರಿಡ್ಯೂಸ್ ಮಾಡುತ್ತೆ, ರಕ್ತ ಹೆಪ್ಪುಗಟ್ಟೋದನ್ನ ತಡೆಯುತ್ತೆ. ಸೊ ಇದರಲ್ಲಿ 30% ಅಷ್ಟು ಕಾಪರ್, 17% ಅಷ್ಟು ಜಿಂಕ್ ಇದರಲ್ಲಿ ನಮಗೆ ಸಿಗುತ್ತೆ.
ಸೊ ಕಾಮನ್ ಆಗಿ ನಾರಿನಂಶ ಆಗಿರೋದ್ರಿಂದ ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ. ಇಷ್ಟೆಲ್ಲ ಈ ಒಂದು ಕಾಬೂಲ್ ಕಡಲೆಯಿಂದ ನಾವು ತಿನ್ಬೋದು. ಸೊ ಕಾಬೂಲ್ ಕಡಲೆಯ ಪಲ್ಯ, ಇದ್ರನ್ನು ಕೂಡ ಕಾಬೂಲ್ ಕಡಲೆಯಿಂದ ನಾವು ಪಲ್ಯ ಮಾಡ್ಕೊಬಹುದು, ಸಾಗು ಮಾಡ್ಕೊಬಹುದು, ಕರಿ ಮಾಡ್ಕೊಬಹುದು. ಸೊ ಈ ಒಂದು ಲಂಚ್ ಅಲ್ಲಿ ಅಥವಾ ಡಿನ್ನರ್ ಅಲ್ಲಿ ನಾವು ಇದನ್ನ ಆರಾಮಾಗಿ ಯುಟಿಲೈಸ್ ಮಾಡ್ಕೊಬಹುದು. ಇಷ್ಟು ತೊಂಡೆಕಾಯಿ ಮತ್ತೆ ಬೆಂಡೆಕಾಯಿ ನಾವು ರೆಗ್ಯುಲರ್ ಆಗಿ ಯುಟಿಲೈಸ್ ಮಾಡ್ತಾನೆ ಇರ್ತೀವಿ. ಸೊ ಇದರಲ್ಲೂ ಕೂಡ ನಿಮಗೆ ಹೆಚ್ಚಿಗೆ ಶುಗರ್ ಕಂಟ್ರೋಲ್ ಮಾಡುವಂತಹ ಒಂದು ಗುಣ. ಬೆಂಡೆಕಾಯಿಯ ಎಲೆಯನ್ನ ಆಯುರ್ವೇದದಲ್ಲಿ ಶ್ರೇಷ್ಠವಾಗಿ ಎಲ್ಲದಕ್ಕೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದನ್ನ ನೀವು ನೋಡಿರಬಹುದು. ಸೊ ತೊಂಡೆಕಾಯಿಯನ್ನ ನಾವು ಆಯುರ್ವೇದಿಕ್ ಆಗಿ ತುಂಬಾ ಯೂಸ್ ಮಾಡ್ಕೊಂತೀವಿ. ತೊಂಡೆಕಾಯಿನಲ್ಲಿ ಶುಗರ್ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇದೆ. ಹಾಗೆ ಅಜೀರ್ಣ, ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತೆ. ಹಾಗೆ ಅಸ್ತಮ, ಅಲರ್ಜಿಗಳು ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಜೀವಕೋಶಗಳು ರೂಪಾಂತರ ಆಗೋದನ್ನ ತಡೆಯುತ್ತೆ. ಸೊ ನಾನು ಯಾಕೆ ಫಸ್ಟೇ ನಿಮಗೆ ಕೊರೋನಾ ಇರೋರು ರಿಕವರಿ ಆಗ್ಲಿಕ್ಕೆ ಅಂತ ಹೇಳಿದ್ರೆ, ನಾನು ಹೇಳುವಂತ ಎಲ್ಲಾ ಫುಡ್ಗಳನ್ನು ನೋಡಿ ವಿಟಮಿನ್ ಡಿ ಸಿಗುತ್ತೆ, ವಿಟಮಿನ್ ಸಿ ಸಿಗ್ತಾ ಇದೆ. ಸೊ ಇವಾಗ ಜಿಂಕ್ ಇರುವಂತಹ ಪ್ರಾಡಕ್ಟ್ಗಳು, ಪ್ರೋಟೀನ್ ಇರುವಂತಹ ಪ್ರಾಡಕ್ಟ್ಗಳನ್ನ ನಾನು ಹೇಳ್ತಾ ಬಂದಿದ್ದೀನಿ. ನಿಮಗೆ ರೆಗ್ಯುಲರ್ ಆಗಿ ಯಾವುದು ಟ್ಯಾಬ್ಲೆಟ್ ಕೊಡ್ತಾರೆ ಕರೋನಾಗೆ? ವಿಟಮಿನ್ ಸಿ ಜಾಸ್ತಿ ನಿಮಗೆ ಚೂ ಮಾಡೋದಕ್ಕೆ ನಿಮಗೆ ವಿಟಮಿನ್ ಸಿ ನೇ ಚ್ಯೂವಬಲ್ ಟ್ಯಾಬ್ಲೆಟ್ಸ್ ಅನ್ನೇ ನಿಮಗೆ ವಿಟಮಿನ್ ಸಿ ಆಗಿ ಕೊಡ್ತಾರೆ. ಸೊ ಈ ಒಂದು ಆಹಾರಗಳಲ್ಲಿ ಹೆಚ್ಚಿಗೆ ನಿಮಗೆ ವಿಟಮಿನ್ ಸಿ ಇರೋದ್ರಿಂದ ನಾನು ಹೇಳಿರೋದು ಎಲ್ಲ ಆಹಾರಗಳಲ್ಲೂ ಕೂಡ ಇದೆ, ನೀವು ಅಬ್ಸರ್ವ್ ಮಾಡಬಹುದು. ಈ ತೊಂಡೆಕಾಯಿನಲ್ಲೂ ಕೂಡ ಅಷ್ಟೇ ವಿಟಮಿನ್ ಸಿ ಸಿಗುತ್ತೆ ನಿಮಗೆ. ಜೀವಕೋಶಗಳನ್ನ ರೂಪಾಂತರ ಆಗುವಂತಹದನ್ನ ತಡೆಯುವಂತಹ ಶಕ್ತಿ ಏರಳವಾಗಿ ಇದೆ. ತೊಂಡೆಕಾಯಿ ಎಲೆ ಬಂದ್ಬಿಟ್ಟು ಮಧುಮೇಹಕ್ಕೆ ಹೆಲ್ಪ್ ಆಗುವಂತಹದ್ದು, ಮತ್ತೆ ಪಾದಗಳ ಉರಿ ಇರ್ಬೋದು, ಹಾಗೆ ಅಂಗೈ ಉಷ್ಣತೆ, ಹಾಗೆ ಋತುಚಕ್ರದ ನೋವು. ಸೊ ಇದೆಲ್ಲವನ್ನು ಕೂಡ ನಿವಾರಣೆ ಮಾಡುವಂತಹದ್ದು ಈ ಒಂದು ತೊಂಡೆಕಾಯಿ ಎಲೆ ಮತ್ತೆ ತೊಂಡೆಕಾಯಿಗೆ ಇದೆ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಬೆಂಡೆಕಾಯಿ. ಸೊ ಬೆಂಡೆಕಾಯಿ ಬಂದು ಮಧುಮೇಹಕ್ಕೆ ರಾಮಬಾಣ ಅಂತಾನೆ ಕೂಡ ಹೇಳ್ತಾರೆ. ಹಾಗಾಗಿ ಬೆಂಡೆಕಾಯಿಂದ ನಮಗೆ ಶುಗರ್ ಕಂಟ್ರೋಲ್ ಆಗುತ್ತೆ. ಹಾಗೆ ಇದರಲ್ಲೂ ಕೂಡ ವಿಟಮಿನ್ ಸಿ ಇದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಇದೆ, ಹಾಗೆ ಜೀರ್ಣಕ್ರಿಯೆ ಉತ್ತಮ, ಹಾಗೆ ಅತಿಯಾದ ಇನ್ಸುಲಿನ್ ಅನ್ನ ಈ ಒಂದು ಬೆಂಡೆಕಾಯಿ ಉತ್ಪತ್ತಿ ಮಾಡುತ್ತೆ. ಹಾಗೆ ತೂಕ ಇಳಿಸೋದಕ್ಕೆ ಮತ್ತೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಬಗ್ಗೆ ತಿಳ್ಕೊಳ್ಳೋಣ. ಸೊಪ್ಪು ತರಕಾರಿಗಳಲ್ಲಿ ನಾವು ಸೊಪ್ಪುಗಳಲ್ಲಿ ಪಾಲಕ್ ಸೊಪ್ಪನ್ನ ಅತಿಯಾಗಿ ಯುಟಿಲೈಸ್ ಮಾಡ್ತೀವಿ. ನಾನು ಕೂಡ ಪಾಲಕ್ ಸೊಪ್ಪನ್ನ ಅತಿಯಾಗಿ ಯೂಸ್ ಮಾಡ್ತೀನಿ. ಜೊತೆಗೆ ಪಾಲಕ್ ಸೊಪ್ಪಿನ ಜೊತೆಗೆ ನುಗ್ಗೆ ಸೊಪ್ಪಿನ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಳ್ಳೋಣ. ನುಗ್ಗೆ ಸೊಪ್ಪು ಮತ್ತೆ ನುಗ್ಗೆಕಾಯಿ. ಸೊ ಪಾಲಕ್ ಸೊಪ್ಪಿಗಿಂತ 6 ಪಟ್ಟು ಹೆಚ್ಚಿಗೆ ಕಬ್ಬಿಣಾಂಶ ಇದರಲ್ಲಿ ಸಿಗುತ್ತೆ. ಅಂದ್ರೆ ಪಾಲಕ್ ಸೊಪ್ಪಿನಲ್ಲಿ ನಮಗೆ ಕಬ್ಬಿಣಾಂಶ ಸಿಗುತ್ತೆ, ಹಾಗೆ ಜೀರ್ಣಕ್ರಿಯೆ ಆಗುವಂಥದ್ದು, ಪ್ರೋಟೀನ್ಸ್, ವಿಟಮಿನ್ ಸಿ ಎಲ್ಲ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಇದರಲ್ಲೂ ಕೂಡ ಕಬ್ಬಿಣಾಂಶ ಏನಿದೆ ಅದು ಪಾಲಕ್ಗಿಂತ 10 ಪಟ್ಟು ಹೆಚ್ಚಿಗೆ 6 ಪಟ್ಟು ಹೆಚ್ಚಿಗೆ ಸಿಗುತ್ತೆ. ವಿಟಮಿನ್ ಡಿ ಇದರಲ್ಲೂ ಕೂಡ ಇದೆ, ವಿಟಮಿನ್ ಸಿ ಇದೆ, ಜಿಂಕ್ ಇದೆ. ಕ್ಯಾನ್ಸರ್ನ ನಿವಾರಣೆ ಮಾಡುವಂತಹ ಆಂಟಿ ಆಕ್ಸಿಡೆಂಟ್ಗಳು ಹೆಚ್ಚಿಗೆ ಇದರಲ್ಲಿ ಕ್ಯಾರೋಟಿನ್ ಅಂಶ ಇರೋದ್ರಿಂದ ಇದರಲ್ಲೂ ಕೂಡ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಹಾಗೆ ಇನ್ಸುಲಿನ್ ಅಂಶ ಕೂಡ ಇದರಲ್ಲಿ ಹೆಚ್ಚಿಗೆ ಇದೆ. ಹಾಗೆ ಬಿಪಿ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಶುಗರ್ ಕಂಟ್ರೋಲ್ ಮಾಡೋದಕ್ಕೂ ಕೂಡ ನಿಮಗೆ ನುಗ್ಗೆ ಸೊಪ್ಪು ಇದು ಕೂಡ ಯುಟಿಲೈಸ್ ಆಗುತ್ತೆ. ಸೊ ಪಾಲಕ್ ಸೊಪ್ಪಲ್ಲೂ ಕೂಡ ವಿಟಮಿನ್ ಸಿ ಇದೆ ನಿಮಗೆ, ಹಾಗೆ ಕಬ್ಬಿಣಾಂಶ ಇದೆ, ವಿಟಮಿನ್ ಸಿ, ಕಬ್ಬಿಣಾಂಶ ಎಲ್ಲವೂ ಕೂಡ ಇದೆ. ಸೊ ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು ಇದನ್ನು ನೀವು ದಿನನಿತ್ಯದ ಆಹಾರಗಳಲ್ಲಿ ಯುಟಿಲೈಸ್ ಮಾಡ್ಕೊಬೇಕು. ನೆಕ್ಸ್ಟ್ ಬಂದು ಹಾಗಲಕಾಯಿ. ಹಾಗಲಕಾಯಿಗೆ ಬಂದು ಶುಗರ್ ಕಂಟ್ರೋಲ್ಗೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಏನು ಶುಗರ್ನೇ ಹೆಚ್ಚಿಗೆ ಇದು ಮಾಡ್ತಾ ಇದ್ದೀನಿ, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಂತ ಅಲ್ಲ, ಯೂಶುವಲ್ ಆಗಿ ನಾನು ಹೇಳ್ತಾ ಇರೋದು. ಹಾಗಲಕಾಯಿ ಟೈಪ್ 2 ಶುಗರ್ಗೂ ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುವಂತಹದ್ದು. ಏನ್ ನೋಡ್ತಾ ಇದೀಯಾ? ಬರ್ತೀನಿ, ಬೇಡ ಬೇಡ ಬರ್ತೀನಿ, 2 ನಿಮಿಷ ಆಯ್ತಾ? ಮಮ್ಮ ಅಂತನಾ? ಮಮ್ಮ ಅಂತೀಯಾ? ಆಯ್ತು. ಸೊ ಹಾಗಲಕಾಯಿ ಬಂದು ನಿಮಗೆ ಟೈಪ್ 2 ಶುಗರ್ಗೆ ತುಂಬಾ ಹೆಲ್ಪ್ ಮಾಡುವಂತ, ಹಾಗೆ ಯಕೃತ್ನಲ್ಲಿ ಸಂಗ್ರಹ ಆಗಿರುವಂತಹ ವಿಷಯುಕ್ತ ಆಹಾರಗಳೇನಿದೆ ಅಥವಾ ವಿಷಯುಕ್ತಕಾರಿ ವಸ್ತುಗಳೇನಿದೆ ಅದನ್ನೆಲ್ಲ ಹೊರ ಹಾಕ್ಲಿಕ್ಕೆ ನಿಮಗೆ ಹಾಗಲಕಾಯಿ ತುಂಬಾ ಹೆಲ್ಪ್. ಹಾಗೆ ಹುಳಿತೇಗು, ಗ್ಯಾಸ್ಟ್ರಿಕ್ ಎಲ್ಲವನ್ನೂ ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ಹೊಟ್ಟೆಯ ಹುಣ್ಣು ಕೂಡ ಈ ಹಾಗಲಕಾಯಿ ತಿನ್ನೋದ್ರಿಂದ ನಿಮಗೆ ಶಮನ ಆಗುತ್ತೆ. ಅದರಲ್ಲೂ ಕೂಡ ವಿಟಮಿನ್ ಎ, ಬೀಟಾ, ಕೆರೋಟಿನ್ ಅಂಶಗಳು ಹೆಚ್ಚಾಗಿರೋದ್ರಿಂದ ದೃಷ್ಟಿದೋಷ ಇದ್ರೆ ಕೂಡ ನಿವಾರಣೆ ಆಗುತ್ತೆ. ಸೊ ಇಷ್ಟು ಕೂಡ ನಮಗೆ ಹಾಗಲಕಾಯಿನಲ್ಲಿ ಇರುವಂತದ್ದು. ಹಾಗೆ ಮೊಸರು, ನಾನು ಪನ್ನೀರ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ, ಮೊಸರಲ್ಲೂ ಕೂಡ ನಿಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ನಾವೆಲ್ಲ ಊಟವನ್ನು ಮಾಡಿದ್ಮೇಲೆ 1 ಬೌಲ್ ಮೊಸರು ಕೊಡ್ತಾರೆ. ಬಿಕಾಸ್ ಆಫ್ ಜೀರ್ಣಕ್ರಿಯೆ, ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಡೈಜೆಷನ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ. ಹಾಗಾಗಿ ಜೀರ್ಣಕ್ರಿಯೆಯನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಕ್ಯಾಲ್ಸಿಯಂ, ಅತಿಯಾದ ಕ್ಯಾಲ್ಸಿಯಂ ಮೊಸರಿನಲ್ಲಿ ನಿಮಗೆ ಸಿಗುತ್ತೆ. ವಿಟಮಿನ್ ಬಿ ಕೂಡ ಇದರಲ್ಲಿ ಯಥೇಚ್ಛವಾಗಿ ಸಿಗುತ್ತೆ. ಮೂಳೆ ಗಟ್ಟಿ ಆಗ್ಲಿಕ್ಕೆ ಮತ್ತೆ ಮೂಲವ್ಯಾಧಿಯನ್ನ ನಿವಾರಣೆ ಮಾಡಲಿಕ್ಕೆ ಈ ಒಂದು ಮೊಸರು ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಹೀರೆಕಾಯಿನಲ್ಲೂ ಕೂಡ ಹೀರೆಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ವಿಟಮಿನ್ ಎ, ವಿಟಮಿನ್ ಬಿ6 ಸಿಗುತ್ತೆ ಈ ಹೀರೆಕಾಯಿನಲ್ಲಿ. ಹಾಗೆ ಕಣ್ಣಿನ ದೃಷ್ಟಿದೋಷ, ಕಬ್ಬಿಣದ ಅಂಶ ಹೆಚ್ಚಿಗೆ ಇದೆ, ಕಣ್ಣಿನ ದೋಷವನ್ನು ನಿವಾರಣೆ ಮಾಡುತ್ತೆ. ಹಾಗೆ ಕಬ್ಬಿಣದ ಕೊರತೆ ಇರೋದನ್ನು ಕೂಡ ನಿವಾರಣೆ ಮಾಡುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸುಸ್ತಾಗುವಂತದ್ದು, ಆಯಾಸ ಆಗುವಂತದ್ದು ಅದನ್ನ ಇದು ರೆಡ್ಯೂಸ್ ಮಾಡುತ್ತೆ.
ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ಇನ್ಸುಲಿನ್ ಅನ್ನ ಉತ್ಪತ್ತಿಯನ್ನ ಯಥೇಚ್ಛವಾಗಿ ಮಾಡುತ್ತೆ. ಹಾಗೆ ಲಿವರ್ ಆರೋಗ್ಯ ಮತ್ತೆ ಲಿವರ್ಗೆ ಸಂಬಂಧಪಟ್ಟಂತಹ ರೋಗಗಳು ಅಂತ ಹೇಳಿದ್ರೆ ಜಾಂಡೀಸ್, ಜಾಂಡೀಸ್, ಕಣ್ಣಿನ ದೃಷ್ಟಿ ಇದೆಲ್ಲವನ್ನ ಕೂಡ ನಿವಾರಣೆ ಮಾಡ್ಲಿಕ್ಕೆ ಈ ಒಂದು ಹೀರೆಕಾಯಿ ತುಂಬಾ ಹೆಲ್ಪ್ ಮಾಡುತ್ತೆ. ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಇದು ಹೀರೆಕಾಯಿ ಕೂಡ. ಹಾಗೆ ನೆಕ್ಸ್ಟ್ ಬಂದು ಕೋಸು. ನಾವು ಕೋಸನ್ನು ಯಥೇಚ್ಛವಾಗಿ ಯುಟಿಲೈಸ್ ಮಾಡಲ್ಲ, ಗೋಬಿ ಆ ಥರ ಫಾಸ್ಟ್ ಫುಡ್ ಯುಟಿಲೈಸ್ ಮಾಡ್ತೀವಿ. ಅದರ ಒಂದು ಎಲೆ ಕೋಸನ್ನ ಇರ್ಬೋದು ಅಥವಾ ಬ್ರೋಕೋಲಿ ಇದನ್ನೆಲ್ಲ ಕೂಡ ನಾವು ದಿನನಿತ್ಯದ ಆಹಾರದಲ್ಲಿ ಯುಟಿಲೈಸ್ ಮಾಡಿದ್ರೆ, ಪಲ್ಯ ಮಾಡೋದಿರ್ಬೋದು, ಅದರಲ್ಲೂ ಕೂಡ ಒಂದು ಸಾಗು ಪಲ್ಯ ಮಾಡಿದ್ರೆ ನಿಮಗೆ ತುಂಬಾ ಇದರಲ್ಲೂ ಕೂಡ ನಿಮಗೆ ಒಳ್ಳೆಯ ಅಂಶಗಳು ಕೂಡ ಸಿಗುತ್ತೆ. ಇದರಲ್ಲೂ ಕೂಡ ಪೊಟ್ಯಾಷಿಯಂ ಇದೆ, ಕಬ್ಬಿಣಾಂಶ ಇದೆ ಕೋಸಲ್ಲಿ, ಕ್ಯಾಲರಿ ಕಡಿಮೆ ಇರುವಂತಹದ್ದು, ಇದು ಕ್ಯಾನ್ಸರ್ ನಿವಾರಣೆ ಮಾಡುವಂತಹ ಗುಣಗಳು ಕೂಡ ಇದರಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರೋಗ ನಿರೋಧಕ ಶಕ್ತಿ ಇದರಲ್ಲಿ ಯಥೇಚ್ಛವಾಗಿದೆ. ಅಲ್ಸರ್, ಉರಿಯೂತ ನಿವಾರಣೆ ಎಲ್ಲದಕ್ಕೂ ಕೂಡ ನಿಮಗೆ ಕೋಸು ಹೆಲ್ಪ್ ಮಾಡುತ್ತೆ. ನಿಮ್ಗೆ ಹೇಳ್ತಾ ಹೋದ್ರೆ ಪ್ರತಿಯೊಂದು ತರಕಾರಿ ಹಸಿರು ಡಾರ್ಕ್ ಇರುತ್ತಲ್ಲ, ಈಗ ಬೀಟ್ರೋಟ್ ಅಲ್ಲೂ ಕೂಡ ನಿಮ್ಗೆ ಯಥೇಚ್ಛವಾದಂತಹ ಪೋಷಕಾಂಶಗಳು ಸಿಗುತ್ತೆ. ಡಾರ್ಕ್ ಆಗಿರುವಂತದ್ದು, ಹಚ್ಚ ಹಸಿರಾಗಿರುವಂತಹ ತರಕಾರಿಗಳು, ಸೊಪ್ಪುಗಳು, ಮೊಳಕೆ ಕಾಳುಗಳು, ಮೊಸರು, ಪನ್ನೀರು, ಹಾಲು ಎಲ್ಲದರಲ್ಲೂ ಕೂಡ ನಿಮ್ಗೆ ಯಥೇಚ್ಛವಾಗಿ ಸಿಗುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ B6 ಇದೆಲ್ಲ ಕೂಡ ಕಬ್ಬಿಣಾಂಶ, ಮೆಗ್ನೀಷಿಯಂ ನಾನು ಹೇಳೋ ಎಲ್ಲಾ ತರಕಾರಿಗಳಲ್ಲೂ ಕೂಡ ಇದೆ. ಹಾಗಾಗಿ ಪ್ರೋಟೀನ್ ಯುಕ್ತವಾದಂತಹ ಆಹಾರವನ್ನ ಸೇವಿಸೋದ್ರಿಂದ ನಿಮಗೆ ಸುಸ್ತಾಗುವಂತದನ್ನ ಬೇಗ ಕಡಿಮೆ ಮಾಡಬಹುದು. ಸೊ ಹಾಗಾಗಿನೇ ನಾನು ನಿಮಗೆ ಟೈಟಲ್ ಅನ್ನ ಕರೋನಾ ಬಂದು ರಿಕವರಿ ಆಗ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು. ವಿಟಮಿನ್ ಸಿ ಯಥೇಚ್ಛವಾಗಿರುವಂತಹ ತರಕಾರಿಗಳು, ಫ್ರೂಟ್ಸ್ ಅನ್ನು ಹೇಳಿದೀನಿ. ಹಾಗೆ ಫ್ರೂಟ್ಸ್ ಹೇಳೋದನ್ನ ಮರೆತೆ ನೀವು ಪಾಯವನ್ನು ಯುಟಿಲೈಸ್ ಮಾಡಿ, ಕಿವಿ ಫ್ರೂಟ್ ಯುಟಿಲೈಸ್ ಮಾಡಿ, ಕರ್ಬೂಜ ಯುಟಿಲೈಸ್ ಮಾಡಿ. ಹಾಗೆ ಈಗ ಫ್ರೂಟ್ಸ್ಗಳಲ್ಲಿ ನೀವು ಸೇಬು ತಿನ್ಬೋದು. ಹಾಗೆ ಕಿತ್ತಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಯಥೇಚ್ಛವಾಗಿದೆ. ಸೊ ಈಗ ನಿಂಬುನಲ್ಲೂ ಕೂಡ ನಿಮಗೆ ವಿಟಮಿನ್ ಸಿ ಸಿಗುತ್ತೆ. ಸೊ ಇದೆಲ್ಲವನ್ನು ಕೂಡ ನೀವು ತರಕಾರಿಗಳು, ಫ್ರೂಟ್ಗಳು ಒಂದು ದಿನನಿತ್ಯದಲ್ಲಿ ಒಂದು ಬ್ರೇಕ್ಫಾಸ್ಟ್ ಆದ ನಂತರ ಯಾವ್ದಾದ್ರು ಒಂದು ಫ್ರೂಟು, ಮಧ್ಯಾಹ್ನ ಲಂಚ್, ಅದಾದ ನಂತರ ಈವ್ನಿಂಗ್ ಏನಾದ್ರೂ ಒಂದು ಸ್ನಾಕ್ಸು ಅಥವಾ ಹಾಲು, ಹಾಗೆ ಡಿನ್ನರ್ ಬಂದ್ಬಿಟ್ಟು ನಿಮಗೆ ಏನಾದರೂ ಒಂದು ಸ್ಮಾಲ್ ಪ್ರೋಟೀನ್ ಯುಕ್ತವಾದಂತಹ ಒಂದು ಚಪಾತಿ, ಹಾಗೆ ಒಂದು ಪ್ರೋಟೀನ್ ಯುಕ್ತವಾದಂತಹ ಒಂದು ಪಲ್ಯವೊಂದಿಗೆ ಒಂದು ಲೈಟ್ ಡಿನ್ನರ್ 7 o'clockಗೆ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ಕೂಡ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಪೋಷಕಾಂಶಗಳು ಸಿಗುತ್ತೆ, ಜೀವಕೋಶಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೆ ಒಳ್ಳೆ ಪೋಷಕಾಂಶಗಳು, ಪ್ರೋಟೀನ್ ಯುಕ್ತ ಆಹಾರವನ್ನ ನೀವು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇವತ್ತಿನ ಒಂದು ಫುಡ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ. ಅದರಲ್ಲೂ ಕೂಡ ಡಯಟ್ ಮಾಡೋರಿಗೆ ಅಂತ ಯಾವ್ದು ನೀವು ತಗೊಳ್ಳಿ ಅಥವಾ ಹೆಲ್ತಿ ಫುಡ್ ಅಂತ ಹೇಳಿ ಏನಾದ್ರೂ ತಗೊಳ್ಳಿ. ಸೊ ಇದೆಲ್ಲವನ್ನ ಕೂಡ ತಿಂದ್ರೆ ನಿಮಗೆ ಆರೋಗ್ಯ ಚೆನ್ನಾಗಿರ್ಬೋದು ಅಂತ ಹೇಳ್ತಾ, ಇದೆಲ್ಲವನ್ನ ಅಟ್ಲೀಸ್ಟ್ ನೀವು ಒಂದು ವಾರ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡಿದಿರಾ, ಈ ಒಂದು ವಿಡಿಯೋ ನೋಡಿದ್ರೆ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.